ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕೇಸಿಗೆ ಸಂಬಂಧಿಸಿದಂತೆ ಅವರು ಜನಪ್ರತಿನಿಧಿಗಳ ಕೋರ್ಟಿಗೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಈಗ ಆರಂಭ ಆಗಿದೆ. ಮತ್ತೆ ಕಸ್ಟಡಿಗೆ ಬೇಕು ಅಂತ ಎಸ್ಐಟಿ ಮನವಿ ಮಾಡಿದೆ. ಅಂದರೆ ಆರೋಪಿ ಎಚ್.ಡಿ. ರೇವಣ್ಣ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದೆ. ಎಸ್ಐಟಿ ಪರವಾಗಿ ಎಸ್ಪಿಪಿ ಜೈನಾ ಕೊಠಾರಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹೊಳೆನರಸೀಪುರ ಕೇಸ್ ಯಾವುದು ಅಂತಂದ್ರೆ 47 ವರ್ಷದ ಮಹಿಳೆಯೊಬ್ಬರು ಕೊಟ್ಟಿರುವಂಥ ದೂರು. ಅದರಲ್ಲಿ ಈಗ ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ. ಸೆಕ್ಷನ್ 376 ಅಡಿಯಲ್ಲಿ ಅತ್ಯಾಚಾರ ಕೇಸನ್ನು ಕೂಡ ದಾಖಲಿಸಲಾಗಿದೆ. ಸೊ ಅದರ ಬೆನ್ನಿಗೆ ಈಗ ರೇವಣ್ಣ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಸದ್ಯ ವಿಚಾರಣೆ ಆರಂಭ ಆಗಿದೆ. ಎಸ್ಪಿಪಿ ಜೈನಾ ಕೊಠಾರಿ ಅವರು ಈ ಬೇಲ್ ಅಪ್ಲಿಕೇಶನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರು ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈಗ ಅತ್ಯಾಚಾರ ಕೇಸು ಕೂಡ ದಾಖಲಾಗಿರೋದ್ರಿಂದ ಆರೋಪಿಗೆ ಬೇಲ್ ಕೊಡಬಾರದು, ಆರೋಪಿ ವಾಲಂಟರಿಯಾಗಿ ಸರೆಂಡರ್ ಆಗಿ ಅರ್ಜಿ ಹಾಕಿದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೊನ್ನೆ ಈ ಕೇಸಿಗೆ ಸಂಬಂಧಿಸಿದಂತೆ ಆಂಟಿಸಿಪೇಟರಿ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದರು. ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಕೇಸ್ ಆದಾಗ ಆಗ ಕೋರ್ಟ್ನ ಮುಂದೆ ಎಸ್ಐಟಿ ಏನು ಹೇಳ್ತು ಅಂತಂದರೆ ಇದರಲ್ಲಿ ನಾವು ಅರೆಸ್ಟ್ ಮಾಡಲ್ಲ ಅನ್ನೋದನ್ನು ಹೇಳಿತ್ತು. ಕಾರಣ ಆಗ ದಾಖಲಾಗಿದ್ದಂಥ ಕೇಸು IPC ಸೆಕ್ಷನ್ 354A 354D IPC 506 ಮತ್ತು 509 ಅಂದರೆ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಬೆದರಿಕೆ ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಂಥ ಆರೋಪ. ಇಷ್ಟಕ್ಕೆ ಆ ಕೇಸು ಸೀಮಿತ ಆಗಿತ್ತು. ಆ ನಂತರ ಮಹಿಳೆಯನ್ನ 164 ಸ್ಟೇಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಅತ್ಯಾಚಾರದ ಉಲ್ಲೇಖ ಆಗಿದೆ. ಅದನ್ನು ಆಧರಿಸಿ ಈಗ ಇದೇ ಕೇಸ್ನಲ್ಲಿ ಅತ್ಯಾಚಾರದ ಸೆಕ್ಷನ್ ಅನ್ನ ಕೂಡ ಅಂದರೆ IPC ಸೆಕ್ಷನ್ 376 ಇದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅತ್ಯಾಚಾರದ ಕೇಸು ಅದು ನಾನ್ ಬೇಲೆಬಲ್ ಆಗಿರೋದ್ರಿಂದ ಅರೆಸ್ಟ್ ಆಗುವಂಥ ಸಾಧ್ಯತೆ ದಟ್ಟ. ಸೊ ಆ ಕಾರಣಕ್ಕಾಗಿ ಈಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಆ ಕಿಡ್ನ್ಯಾಪ್ ಕೇಸಲ್ಲಿ ಅವರಿಗೆ ಬೇಲ್ ಸಿಕ್ತು. ಈ ಕೇಸಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಏನಾಗುತ್ತೆ, ಆರೋಪಿ ಎಚ್.ಡಿ. ರೇವಣ್ಣ ಅವರಿಗೆ ಈ ಕೇಸ್ನಲ್ಲಿ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಸ್ವಲ್ಪ ಹೊತ್ತಲ್ಲೇ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಕೋರ್ಟಿಗೆ ಎಚ್.ಡಿ. ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕಿಡ್ನ್ಯಾಪ್ ಕೇಸಲ್ಲಿ ಬೇಲಲ್ಲಿರುವಂಥ ಆರೋಪಿ ಎಚ್.ಡಿ. ರೇವಣ್ಣ ಕೋರ್ಟಿಗೆ ಆಗಮಿಸಿದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಎಸ್, ಒಂದು ಕಡೆ ಆ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ವಿಚಾರ ಪ್ರಸ್ತಾಪ ಆದಾಗ ಇವತ್ತು ಬೆಳಗ್ಗೆ ಆರೋಪಿ ಸ್ವಯಂ ಪ್ರೇರಿತರಾಗಿ ಸರೆಂಡರ್ ಆಗೋದಕ್ಕೆ ಅಂದರೆ ಶರಣಾಗತರಾಗೋದಕ್ಕೆ ಬಂದಿದ್ರು ಅಂತ ಎಸ್ಪಿಪಿ ಜೈನಾ ಕೊಠಾರಿ ಪ್ರಸ್ತಾಪ ಮಾಡಿದ್ದು. ಅದಾದ ತಕ್ಷಣ ರೇವಣ್ಣ ಅವರು ಕೋರ್ಟಿಗೆ ಬಂದಿದ್ದಾರೆ, ಕೋರ್ಟಿಗೆ ಹಾಜರಾಗಿದ್ದಾರೆ. ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಲ್ಲಿ ಯಾವುದೇ ರೀತಿ ಲೋಕಾಸ್ ಇಲ್ಲ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೋರ್ಟಿಗೆ ಈಗ ಎಚ್.ಡಿ. ರೇವಣ್ಣ ಅವರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈ ಕೇಸ್ನಲ್ಲಿ ಆರೋಪಿ ನಂಬರ್ 1 ಎಚ್.ಡಿ. ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. 47 ವರ್ಷದ ಮಹಿಳೆ ಕೊಟ್ಟಿರುವಂಥ ಕೇಸು ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಕೇಸು ದಾಖಲಾಯಿತು. ಮೊದಲ ಕೇಸು, ಇಡೀ ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ದಾಖಲಾಗಿರುವಂಥ ಮೊದಲ ಕೇಸ್ ಇದು. ಈ ಮೊದಲ ಕೇಸ್ನ ಒಟ್ಟು ಸಾರಾಂಶ, ರೇವಣ್ಣ ಮತ್ತವರ ಪುತ್ರ ಪ್ರಜ್ವಲ್ ರೇವಣ್ಣ ನನಗೆ ಅಡುಗೆ ಕೋಣೆಯಲ್ಲಿ ದೌರ್ಜನ್ಯ ಮಾಡಿದ್ರು ನನ್ನ ಮೇಲೆ ಅನ್ನೋದು ಆ ಒಟ್ಟು ದೂರಿನ ಸಾರಾಂಶ. ಅಡುಗೆ ಕೋಣೆಯಲ್ಲಿದ್ದಾಗ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನೂ ಹಾಗೆ ಮಾಡಿದರು. ಮತ್ತು ನನ್ನ ಪುತ್ರಿಗೂ ಕೂಡ ವಿಡಿಯೋ ಕಾಲ್ ಮುಖಾಂತರ ಕನೆಕ್ಟ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ನನ್ನ ಪುತ್ರಿಗೂ ಕೂಡ ವಿವಸ್ತ್ರವಾಗೋದಂತೆ ಪ್ರಚೋದನೆಯನ್ನು ಕೊಟ್ಟರು ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾಲಲ್ಲಿ. ಸೊ ಇದೆಲ್ಲವೂ ಕೂಡ ಆ ಕಂಪ್ಲೇಂಟಲ್ಲಿ ದಾಖಲಾಗಿತ್ತು. ಆ ಕಂಪ್ಲೇಂಟ್ ಆಧಾರದ ಮೇಲೆ IPC ಸೆಕ್ಷನ್ 4 ಸೆಕ್ಷನ್ನ ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಲೈಂಗಿಕ ಕಿರುಕುಳ, ಬೆದರಿಕೆ ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಂಥ ಕೇಸಿಗೆ ಸಂಬಂಧಿಸಿದಂತೆ. ಸೊ ಅದು ಬೇಲೇಬಲ್ ಸೆಕ್ಷನ್ ಆಗಿತ್ತು. ಈಗ ಅದು ನಾನ್ ಬೇಲೇಬಲ್ ಕೇಸ್ ಆಗಿ ಬದಲಾಗಿದೆ. ಕಾರಣ ಅತ್ಯಾಚಾರದ ಆರೋಪವನ್ನು ಮಹಿಳೆ 164 ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಮಾಡಿದ್ದಾರೆ. 164 ಸ್ಟೇಟ್ಮೆಂಟು ಅಂತಂದರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆ.
ಈ ದೌರ್ಜನ್ಯ ಕೇಸಿಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಮಹಿಳೆ ತಿಳಿಸಿದ ಕಾರಣಕ್ಕಾಗಿ ಆ ನಂತರ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ IPC ಸೆಕ್ಷನ್ 376 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಸೊ ಈಗ ರೇವಣ್ಣ ಅವರಿಗೆ ಈ ಕೇಸ್ನಲ್ಲಿ ಸಂಕಷ್ಟ ಶುರುವಾಗಿರೋದು. ಒಂದು ವೇಳೆ ಇಲ್ಲಿ ಬೇಲ್ ರಿಜೆಕ್ಟ್ ಆದರೆ ಅರೆಸ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅರೆಸ್ಟ್ ಆಗೋದಕ್ಕೂ ಕೂಡ ಸಾಧ್ಯತೆಗಳು ದಟ್ಟವಾಗಿದೆ. ಕಾರಣ ನಾನ್ ಬೇಲೇಬಲ್ ಸೆಕ್ಷನ್ನು ಅತ್ಯಾಚಾರದ ಗಂಭೀರ ಆರೋಪ ಇರೋದ್ರಿಂದ ರೇವಣ್ಣ ಕೂಡ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಪ್ರಜ್ವಲ್ ಅಂತೂ ವಿದೇಶದಲ್ಲಿ ತಲೆಮರೆಸಿಕೊಂಡಿರೋದ್ರಿಂದ ಈ ವಿಚಾರ ಈಗ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. ಪ್ರಜ್ವಲ್ ರೇವಣ್ಣ ಅಂದರೆ ಆರೋಪಿಯ ಪುತ್ರ ಅಥವಾ ಈ ಕೇಸ್ನ ಆರೋಪಿ ನಂಬರ್ 2 ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಕೂಡ ಈ ಕೇಸಿನ ತನಿಖೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. HD ರೇವಣ್ಣ ಅವರು ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕುವಂತ ಎಲ್ಲ ಸಾಧ್ಯತೆ ಈ ಕೇಸ್ನಲ್ಲಿ ಕಾಣ್ತಾ ಇದೆ. ಈ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. SIT ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿಯವರು ಹಾಜರಾಗಿದ್ದಾರೆ. HD ರೇವಣ್ಣ ಅವರ ಪರ ವಕೀಲ ಅರುಣ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಅರುಣ್ ಅವರು ಮೊದಲಿಗೆ ಅಂದರೆ ಪ್ರಿಲಿಮಿನರಿ ಸಬ್ಮಿಷನ್ ಮಾಡೋ ಸಂದರ್ಭದಲ್ಲಿ, ಪ್ರಾಥಮಿಕವಾಗಿ ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಈ ಕೇಸ್ ಏನಿದೆ ಇದು ಮೊದಲು ಬೇಲೇಬಲ್ ಸೆಕ್ಷನ್ಸ್ ಇತ್ತು, ಈಗ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ದಾರೆ. ಇದು ಕಾನೂನಿನ ದುರ್ಬಳಕೆ ಇದು ಅಂತ ಆರೋಪಿ HD ರೇವಣ್ಣ ಪರ ವಕೀಲರು ವಾದ ಮಂಡಿಸಿದರು. ಇದಕ್ಕೆ ಆಕ್ಷೇಪಣೆಯನ್ನು ಆ ನಂತರ SPP ಜೈನಾ ಕೊಠಾರಿಯವರು ಕೂಡ ವ್ಯಕ್ತಪಡಿಸಿದರು. ಇನ್ನು ಪ್ರಕರಣದಲ್ಲಿ ವಾದ ಮಂಡಿಸೋದಕ್ಕೆ ಟೈಮ್ ಕೂಡ ಕೇಳಿದರು ರೇವಣ್ಣ ಪರ ವಕೀಲರು ಅರುಣ್. ಇದಕ್ಕೂ ಕೂಡ ಜೈನಾ ಕೊಠಾರಿ ಆಕ್ಷೇಪ ವ್ಯಕ್ತಪಡಿಸಿದರು. ಸದ್ಯ ಬೆಳವಣಿಗೆ ಆಗ್ತಾ ಇದೆ. ಏನಾಗತ್ತೆ ರೇವಣ್ಣ ಅವರಿಗೆ ಅಥವಾ ರೇವಣ್ಣ ಅವರ ಈ ಅರ್ಜಿಯ ಭವಿಷ್ಯ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ವೇಳೆ ಕೋರ್ಟಲ್ಲಿ ರೇವಣ್ಣ ಅವರಿಗೆ ಹಿನ್ನಡೆಯಾದರೆ ಮತ್ತೊಮ್ಮೆ ಅರೆಸ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಅದು ಗಮನಿಸಬೇಕಾದಂಥ ವಿಚಾರ. ಅಲ್ಲಿ ಕಿಡ್ನ್ಯಾಪ್ ಕೇಸು, ಇದು ರೇಪ್ ಕೇಸು. ಇಲ್ಲೂ ಕೂಡ ಅರೆಸ್ಟ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ರೇವಣ್ಣ ಅವರಿಗೆ ಸಂಕಷ್ಟ ಶುರುವಾಗಿದೆ. ಪುತ್ರನ ಕಾರಣಕ್ಕಾಗಿ ನಿರಂತರವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ HD ರೇವಣ್ಣ. ಪುತ್ರನದ್ದು ಎನ್ನಲಾದಂಥ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾದಂಥ ನಂತರ ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಆ ವಿಡಿಯೋದಲ್ಲಿದ್ದಂಥ ಮಹಿಳೆಯರು ಅಥವಾ ಪ್ರಜ್ವಲ್ ಅವರಿಂದ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ ಎನ್ನಲಾದಂಥ ಮಹಿಳೆಯರು ಕಂಪ್ಲೇಂಟ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಅವರ ಮೇಲೆ ಅತ್ಯಾಚಾರದ ಕೇಸು ದಾಖಲಾಗಿದೆ. 44 ವರ್ಷದ ಮಹಿಳೆಯೊಬ್ಬರು, ಹಾಸನ ಮೂಲದ 44 ವರ್ಷದ ಮಹಿಳೆಯೊಬ್ಬರು ರೇಪ್ ಕೇಸ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಇದು ಕೂಡ ರೇಪ್ ಕೇಸ್ ಆಗಿ ಟರ್ನ್ ಆಗಿದೆ. ಈ ಕೇಸು ಕೂಡ 47 ವರ್ಷದ ಮನೆ ಕೆಲಸದ ಮಹಿಳೆ ಕೊಟ್ಟಿರುವಂಥ ಕೇಸು ಕೂಡ ಈಗ ಅತ್ಯಾಚಾರದ ಕೇಸ್ ಆಗಿ ಬದಲಾಗಿದೆ. ಈ ಕೇಸ್ನಲ್ಲಿ ಆರೋಪಿ ನಂಬರ್ 1 HD ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ಸೊ HD ರೇವಣ್ಣ ಈಗ ಖುದ್ದಾಗಿ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಎಸ್, ಇಲ್ಲಿ ಅರುಣ್ ಅವರು ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ. ಈಗ SIT ಕಸ್ಟಡಿ ಕೇಳ್ತಾ ಇದೆ ಆರೋಪಿ ರೇವಣ್ಣ ಅವರನ್ನ. ಮೊನ್ನೆ ಅವರನ್ನು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಇದರ ವಿಚಾರದ ಬಗ್ಗೆ ಅವರು ಕಸ್ಟಡಿ ಕೇಳಬಹುದಿತ್ತು, ಈ ಪ್ರಕರಣದ ಬಗ್ಗೆಯೂ ಕೂಡ ವಿಚಾರಣೆ ಮಾಡಬಹುದಿತ್ತು. ಆದರೆ ಈಗ ಆರೋಪಿಯನ್ನು ಕಸ್ಟಡಿ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ರೇವಣ್ಣ ಪರ ವಕೀಲ ಅರುಣ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. SIT ಈಗ ಕಸ್ಟಡಿ ಕೇಳ್ತಾ ಇದೆ ಆರೋಪಿ ರೇವಣ್ಣ ಅವರನ್ನ. ಆದರೆ ಮೊನ್ನೆ ಆ ಕೇಸ್ನಲ್ಲಿ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲೇ SIT ಈ ಕೇಸಿಗೂ ಕೂಡ ಅವರು ಅಗತ್ಯ ಇದ್ದಾರೆ ಅನ್ನೋದನ್ನು ನ್ಯಾಯಪೀಠದ ಗಮನಕ್ಕೆ ತರಬಹುದಿತ್ತು. ಈ ಕೇಸಿಗೂ ಕೂಡ ಈ ಆರೋಪಿಯ ಅಗತ್ಯ ಇದೆ ಅಥವಾ ಈ ಕೇಸ್ನಲ್ಲಿ ರೇಪ್ ಕೇಸ್ ದಾಖಲಾಗಿದೆ ಅನ್ನೋದನ್ನು ಗಮನಕ್ಕೆ ತರಬಹುದಿತ್ತು. ಆಗ ಮಾಡಿಲ್ಲ.
ಈಗ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಅರುಣ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ದಾಖಲಾಗಿರೋದು ಮೊದಲ FIR. ಈ ಇಡೀ ಕೇಸಿಗೆ ಸಂಬಂಧಿಸಿದಂತೆ ಅದರ ಆಧಾರದ ಮೇಲೆ SIT ರಚನೆಯಾಗಿತ್ತು. ಆ ಕೇಸ್ನ ಆಧಾರದ ಮೇಲೆ SIT ರಚನೆಯಾಯಿತು. ಆ ನಂತರ ಮೊದಲ FIRಗೆ ಸಂಬಂಧಿಸಿದಂತೆ ಈಗ ನಡೀತಾ ಇರೋದು ಬೆಳವಣಿಗೆ, ಬೇಲಿಗೆ ಸಂಬಂಧಿಸಿದಂತೆ ಬೆಳವಣಿಗೆ ನಡೀತಾ ಇರೋದು. ಈ SIT ಕಸ್ಟಡಿ ಕೇಳ್ತಾ ಇದೆ ಆರೋಪಿ ರೇವಣ್ಣ ಅವರನ್ನ. ಅದಕ್ಕೆ ಅರುಣ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ್ಟಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಈ ಕೇಸ್ನಲ್ಲಿ ರೇವಣ್ಣ ಅವರನ್ನ ಕಸ್ಟಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಆರೋಪಿ ನಂಬರ್ 1 ರೇವಣ್ಣ ಅವರ ಮೇಲೆ ಅತ್ಯಾಚಾರದ ಆರೋಪ ಇಲ್ಲ ಅಂತ ಅರುಣ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.